ಎಲ್ಲರಿಗೆ ನಮಸ್ಕಾರ. ಇವತ್ತು ಈ ಲೆಹಂಗಾ ಸ್ಟಿಚ್ ಮಾಡಿ ನೋಡ್ರಿ. ಒಂದು 9 ಇಯರ್ಸ್ ಬೇಬಿಗೆ ಅನ್ಕೊಂತೀನಿ. ಯಾವ ತರ ಬಂದಿದೆ ಹೇಳ್ಬೇಕು. ವಿಡಿಯೋ ಏನ್ ಸ್ಪೆಷಲ್ ಇಲ್ಲ, ಬಟ್ ನಮ್ದು ಇವತ್ತು ಏನ್ ವರ್ಕ್ ಮಾಡ್ತಾ ಇದೀವ, ಈ ಟುಡೇ ನಮ್ದು ಇವತ್ತು ಅಂಗಡಿಯಲ್ಲಿ ಏನೇನ್ ಕೆಲಸ ನಡೆದೈತೆ ಅದ್ ಮಾತ್ರ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು. ಇವನೊಬ್ಬ ನನ್ನ ಅಸಿಸ್ಟೆಂಟ್ ಇದ್ದಾನೆ, ಇವನ್ ಕನ್ನಡ ಬರಲ್ಲ, ನಗ್ತಾ ಇರ್ತಾನೆ ಅಷ್ಟೇ. ನೋಡ್ಬಿಟ್ಟು ನೋಡ್ರಿ ನಗ್ತಾ ಇದ್ದಾನೆ ಇವಾಗ ಕೂಡ ನೋಡ್ರಿ. ನಾನು ಏನ್ ಹೇಳಿದ್ರು ಅದ್ ಕೇಳ್ತಾ ಇದ್ರು. ಪಾಪ ಅವ್ನಿಗೆ ಏನು ಬರಲ್ಲ. ಇವಾಗ ಲೆಹಂಗಾ ಮಾಡಿದ್ವಲ್ಲ, ಇದ್ರ ಬ್ಲೌಸ್ ಸ್ಟಿಚ್ ಮಾಡ್ತೀವಿ. ಬಟ್ ಸ್ಟಿಚಿಂಗ್ ಎಲ್ಲ ತೋರಿಸ್ತೀನಿ ಅನ್ನೋದು ಏನಿದಿಲ್ಲ, ಯಾಕಂದ್ರೆ ನಾನು ಹೇಳ್ತಾ ಇದೀನಿ ನಮ್ಮ ಅಂಗಡಿಯಲ್ಲಿ ಯಾವ ತರ ಕೆಲಸ ಆಗುತ್ತಾನ. ಮೇಲೆ ಇಬ್ರು ಹುಡುಗರು ವರ್ಕ್ ಮಾಡ್ತಾ ಇದಾರೆ, ಅವ್ರಿಗೆ ಕಟಿಂಗ್ ಮಾಡಿ ಕಳಿಸ್ತೀನಿ. ನಾವಿಬ್ರು ಮತ್ತೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದೀವಿ. ಮತ್ತೆ ನಾಡ್ದೆ ಇನ್ನೊಬ್ಬ ಟೈಲರ್ ಬರ್ತಾ ಇದ್ದಾನೆ. ಸೊ ಇದು ಇವತ್ತಿಂದ ಏನೇನ್ ಆಗುತ್ತೋ ಅದೆಲ್ಲ ತೋರಿಸ್ತೀನಿ. ಅದ್ರ ಫುಲ್ ಡೇ ಅಲ್ಲ, ಒಂದ್ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ತೋರಿಸ್ತೀನಿ. ನಿಮ್ಗೂ ಗೊತ್ತಾಗುತ್ತೆ ನಾವ್ ಯಾವ ತರ ವರ್ಕ್ ಮಾಡ್ತೀವಿ ಅನ್ನೋದು. ಎಷ್ಟು ಮಟ್ಟಿಗೆ ವಿಡಿಯೋ ಆದ್ರೆ ಅಷ್ಟು ಮಟ್ಟಿಗೆ ವಿಡಿಯೋ ಮಾಡ್ತೀನಿ. ಲಾಸ್ಟ್ ವರ್ಗ ನೋಡಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಹೊಸೊಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ ಅಂಗಡಿಯಲ್ಲಿ ಕೆಲಸ ಯಾವ ತರ ನಡೆಯುತ್ತಾರ ಒಂದು ನಿಮ್ಗೆ ಹೇಳ್ತಾ ಇರೋದು ನಾನು ಅಷ್ಟೇ. ಯಾಕಂದ್ರೆ ಯಾರು ಯಾರ ಅಂಗಡಿಯಲ್ಲಿ ಹೋಗಿ ಕೂತ್ಕೊಂಡು ಎಷ್ಟೊತ್ತು ನೋಡಕ್ ಆಗಲ್ಲ, ಹೌದಿಲ್ವಾ? ಸೊ ನಾನ್ ಇವತ್ತು ಮಾಡ್ತಿರೋ ತೋರಿಸಿ. ಇವತ್ತು ಬೆಳಗ್ಲಿಂತ ನಾ ಇಬ್ರು ಸೇರ್ಕೊಂಡು ಲೆಹಂಗಾ ಸ್ಟಿಚ್ ಮಾಡಿದ್ವಿ. ಆಗಿದೆ ಇಲ್ಲ ಪೇಪರ್ ಈ ಲೆಹಂಗಾ ಸ್ಟಿಚ್ ಮಾಡಿವಲ್ಲ, ಇಲ್ಲಿ ನಾನು ಮೇನ್ ಪೀಸ್ ಇಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿದೀನಿ. ಮೇನ್ ಪೀಸ್ ಅಲ್ಲ, ಸಾರಿ, ಲೈನಿಂಗ್ ಕಟ್ ಮಾಡಿ ಇಲ್ಲಿ ಹಾಕಿದೀನಿ. ಇದು ಇವಾಗ ಇವನ್ ಕಟ್ ಮಾಡ್ತಾನೆ. ಮಿಷಿನ್ ಆಫ್ ಕರ್ದೆ, ಮಿಷಿನೇ ಆಫ್ ಮಾಡಲ್ಲ ಈ ಹುಡುಗ ಎಷ್ಟು ಹೇಳಿದ್ರೆ ಕೂಡ. ನಾನು ಏನ್ ಆಗ್ತಾ ಇದೆಯೋ ಅದನ್ನೇ ತೋರಿಸ್ತಾ ಇದ್ದೀನಿ, ಮತ್ತೆ ಬೇರೆದ್ ಏನ್ ತೋರಿಸ್ತಾ ಇಲ್ಲ ನಿಮ್ಗೆ. ಚಲೋ ರೋಲೇಲೆ ಉಸ್ಕೋ ಓ ಪೀಸ್ ಲೇಲೆ ರುಕು. ಇವಾಗ ಅವನಿಗೆ ಒಂದು ಬ್ಲೌಸ್, ಸಾರಿ ಲೆಹಂಗಾ ಹೊಲ್ದಿವಲ್ಲ, ಈ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಹೈ ನೆಕ್ ಅಲ್ಲಿ ಇದೆ ಇದು, ಆಲ್ಟರ್ ಕಾಲರ್ ನೆಕ್ ಅನ್ಮತ್ತು. ಇಸ್ಕು ಕ್ಯಾ ಕರ್ನಾ, ಇವನ್ ತೋರಿಸ್ತೀನಿ ನಾನು. ಇದ್ ನೋಡ್ರಿ, ಇದರ್ ನೇಸಿನ, ಇದರ್ ಸಿತ್ನ ಸೀನಾ, ಇದರ್ ಸಿತ್ನ ಸೀನಾ. ಅವ್ನ್ಗೆ ಹೇಳ್ತಾ ಇರೋದು ಏನಂದ್ರೆ, ಇಲ್ಲಿಂದ ಒಂದು ಮಾರ್ಜಿನ್ इतना ही सीना देखो, ये तो पूरा अटैच कर देते क्या पूरा? पूरा नहीं, इसको अटैच नहीं, ऐसे कर दे. इसको यहाँ से आधा इंच का मार्जिन लेते, ऐसा करो, बस इतना करो, ज्यादा मत करना. ಅವನಿಗೆ ಗೊತ್ತಾಗಲ್ಲ, ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಹೊಸ ಹುಡುಗ, ನಾನು ಹೇಳಿದ್ನಲ್ಲ ನನ್ಗೆ ಹೆಲ್ಪ್ ಅಂತ ಇಟ್ಕೊಂಡಿದ್ದೇನೆ ಅವನ್ನ. ನೋಡೋಣ ಈ ಬ್ಲೌಸ್ ಆದ್ಮೇಲೆ ಯಾವ ತರ ಆಗುತ್ತೋ ಸ್ಟಿಚಿಂಗ್ ತೋರಿಸ್ತೀನಿ ನಾನು ನಿಮ್ಗೆ. ಇದು ಬ್ಯಾಕ್ ಓಪನ್ ಮಾಡಿದೀನಿ. ಬ್ಯಾಕ್ ಶೇಪ್ ಈ ತರ ಇದೆ, ಪಾಟ್ ಶೇಪ್ ಅಲ್ಲಿ. ಐ ಕಾಲರ್ ನೆಕ್ ಅಂತಾರಲ್ವಾ, ಆಲ್ಟರ್ ಕಾಲರ್ ನೆಕ್. ಇದು ಲೆಹಂಗಾ ಬ್ಲೌಸ್ 9 ಇಯರ್ಸ್ ಬೇಬಿಗೆ ಮಾಡ್ತಾ ಇದ್ದೀನಿ ನಾನು. ಇದು ಫುಲ್ ಆದ್ಮೇಲೆ ಕೂಡ ತೋರಿಸ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾವ್ದೋ ಒಂದು ಅಂಗಡಿಯಲ್ಲಿ ಏನೋ ಕೆಲಸ ನಡೆದೈತೆ ಅಂತ ನೋಡ್ಬೇಕಾದ್ರೆ ಯಾರಿಗ ಇಂಟ್ರೆಸ್ಟ್ ಇರುತ್ತಲ್ಲ. ಸೊ ನಮ್ಮ ಅಂಗಡಿಯಲ್ಲಿ ಈ ತರ ಕೆಲಸ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ ನಾನು ತೋರಿಸ್ತಾ ಇರೋದು ನಿಮ್ಗೆ. ಇವಾಗ ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡಕ್ ಕೊಡ್ತಾ ಇದ್ದೀನಿ ಇವನಿಗೆ. ನೋಡ್ರಿ, ಫಸ್ಟ್ ಹಾರ್ಮೋಲ್ಗೆ ಇಲ್ಲಿ ನೋಡ್ರಿ ಒಂದ್ಸರ್ತಿ. ಹಾರ್ಮೋಲ್ಗೆ बता छोटू, हार्मोल नोड्री. ये हार्मोल मार्जिन कितना लिया? आधा इंच का भी थोड़ा ले ले. यहाँ से पलटाना पड़ता उसको. बोला नहीं. हाँ, यहाँ से रहने दो, इतना ले लो. ಒಂದು ಮಾರ್ಜಿನ್ ಅಷ್ಟು ನಾವ್ ಯಾಕಂದ್ರೆ ನೆಕ್ಗೆ ಇಟ್ಕೊಂತೀವಲ್ಲ ಅಷ್ಟು ಮಾರ್ಜಿನ್ ತಗೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಾರ್ಮೋಲ್ ಮಾತ್ರ ಇನ್ಬೆಲ್ಟ್ ಮಾಡ್ತಾ ಇದೀನಿ, ನೋಟ್ ಮಾಡ್ತಾ. ಯಾಕಂದ್ರೆ ಮಕ್ಕಳಿಗೆ ಈ ಪೋರ್ಷನ್ ಅಲ್ಲಿ ಚುಚ್ಚುತ್ತಲ್ಲ, ಸೊ ಅದಕ್ಕೆ ಸಲಾಗ್ನೆ ಇಲ್ಲಿ ಕೂಡ अच्छे रख इसको सही कर. ಇಲ್ಲಿಂದ ಇವನ್ಗೆ ಕನ್ನಡ ಬರಲ್ಲ, ಸೊ ಅದಕ್ಕೆ ನಾ ಹಿಂದಿನಲ್ಲಿ ಮಾತಾಡ್ತಾ ಇದ್ದೆ. ಇವಾಗ ಈ ಸೈಡ್ಗೆ ಒಂದು 1/2 ಇಂಚು ಈಗ ಕಾಣಿಸ್ತಾ ಇದೆಲ್ಲ, ಈ ಸೈಡು ಹಾರ್ಮೋನ್ ಸೈಡು ಒಂದು 1/4 ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚಿಂಗ್ ಮಾಡ್ಬೇಕಾಗುತ್ತೆ ಸೈಲಲ್ಲಿ. ऊपर जा रहा उधर. धागा गया. ಬೆಳಗ್ಲಿಂತ ಇದನ್ನೇ ಮಾಡ್ತಾ ಇದೀವಿ ಇವತ್ತು ನಾವು. ಅವ್ರ ಕಟಿಂಗ್ ಕೊಟ್ಬಿಟ್ಟು ಮತ್ತೆ ಈ ಕೆಲಸ ಮಾಡ್ತಾ ಇದ್ದೀನಿ. ಮೇಲೆ ಒಂದು ಹುಡುಗಗ 3 ಬ್ಲೌಸ್ ಕೊಟ್ಟಿದ್ದೀನಿ, ಒಂದು ಟಾಪ್ ಕೊಟ್ಟಿದ್ದೀನಿ. ಟಾಪ್ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯ್ತು ಅವನು. 3 ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಹುಡುಗ ಒಂದು ಬ್ಲೌಸ್ ತಗೊಂಡ್ ಹೋಗಿದ್ದಾನೆ. ಅಂದ್ರೆ ಸ್ವಲ್ಪ ಸ್ಲೋ ಇದೆ ಕೈ. ಹೊಸದಾಗಿ ಕಲಿಯೋರ್ಗೆ ಎಲ್ಲರಿಗೂ ಈ ತರ ಅಂದ್ರೆ ಸ್ವಲ್ಪ ಚಿಕ್ಕ ಮಕ್ಕಳಲ್ವಾ, ಇವ್ರಿಗೆ ಅಸನೆ ತೋರಿಸ್ಬೇಕಾಗುತ್ತೆ ಇದು. ಯಾಕಂದ್ರೆ ಇಷ್ಟು ಮಾರ್ಜಿನ್ ಬೇಡಪ್ಪ ಅಂತ ಹೇಳಿದ್ರೆ ಅಷ್ಟು ಮಾರ್ಜಿನ್, ಯಾಕಂದ್ರೆ ಜಾಸ್ತಿ ಮಾರ್ಜಿನ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಒಂದೇ ಸಮ ಬರ್ಬೇಕು ಮಾರ್ಜಿನ್ ಇದ್ರಲ್ಲಿ, ಯಾಕಂದ್ರೆ ಹೆಚ್ಚ ಕಡಿಮೆ ಬಂದ್ರೆ ಫಿನಿಶಿಂಗ್ ಬರಲ್ಲ. ಸೊ ಒಂದೇ ಸಮ ಮಾರ್ಜಿನ್ ತಗೊಂಡ್ರೆ ನೀಟಾಗಿ ಫಿನಿಶ್ ಬರುತ್ತೆ ಇದು.
ನಿಮ್ಗಿನ್ನ ಸ್ವಲ್ಪ ಕೈ ಕುಂತಿಲ್ಲ, ಅದ್ರ ಸಲ ಬಿಚ್ಚಿ ಈಗ ಕೊಲ್ದೆ. ಇದಕ್ಕೆ ನೋಡ್ರಿ, ಇದಕ್ಕೆ ನಾನು ಹಾಕ್ತೀನಿ ಇವಾಗ. ಇದು ಲೆಹಂಗಾ ಬ್ಲೌಸ್ ಆದ್ಮೇಲೆ ತೋರಿಸ್ತೀನಿ. ಚಿಕ್ಕ ಮಕ್ಕಳು ನನ್ನ ಮಾತು, ಕಾಲರ್ ನೆಕ್ ಬರುತ್ತಲ್ಲ, ಒಂದು ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ. ನನ್ಗ ಸ್ವಲ್ಪ ಟೈಲರ್ಸ್ ಕರೆಕ್ಟ್ ಆಗಿ ಇರ್ಲಿಲ್ಲ. ಮೊನ್ನೆ ಊರಿಗೆ ಹೋಗಿದ್ದಾನ ಒಬ್ಬನು ಕರೆಕ್ಟ್ ಆಗಿದ್ದವನು, ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಇದು ಕೂಡ ಅಷ್ಟೇ, ರೈಟ್ ಸೈಡ್ ಮೇಲೆ ಇದನ್ನ ಇಟ್ಕೋಬೇಕು, ಉಲ್ಟಾ ಅಲ್ಲ, ರೈಟ್ ಸೈಡ್ ಮೇಲೆ ಇಟ್ಕೊಂಡು ಈ ಹಾರ್ಮೋಲ್ ಪಾರ್ಟ್ ಮಾತ್ರ ತಿರ್ಗಾಕೋಬೇಕು ಅಷ್ಟೇ. ಕೋಲ್ ಉಸ್ಕು ಕಟ್ ಕರ್ದೆ ಸೈಡ್ का कैंची ले लो. ಇದಾಯ್ತಲ್ಲ, ಈ ತರ और एक पार्ट ಲೈನಿಂಗ್ ಇನ್ನೊಂದನ್ನು ಸೇಮ್ ಇದೇ ತರನೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. इसको कट कर दे, वो दे दे मेरे को. ಈ ತರ ಸ್ಟಿಚಿಂಗ್ ಆದ್ಮೇಲೆ ಇದನ್ನ ರಿವರ್ಸ್ ಮಾಡ್ಕೋಬೇಕಾಗುತ್ತೆ. ಈ ತರ ರಿವರ್ಸ್ ಮಾಡ್ಕೊಂಡು ಇಲ್ಲಿ ಸೈಡ್ಗೆ ಇದ್ರ ರಿವರ್ಸ್ ಮಾಡಿದ್ಮೇಲೆ ಈ ತರ ಆಗುತ್ತೆ. ಈ ತರ ಆದ್ಮೇಲೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು, ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು, ಲೈನಿಂಗ್ ಅಟ್ಯಾಚ್. इसको आयरन कर दे, इसको आयरन कर दे, वो दे दे. कैंची किधर रखा इधर का. ಇದನ್ನು ಉಲ್ಟಾ ಈ ತರ ಮಾಡ್ಕೊಂಡು ಈ ತರ ಸ್ಟಿಚ್ ಹಾಕೋಬೇಕಾಗುತ್ತೆ. ಟೋಟಲ್ ಐರನ್ ಅಂದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಇದನ್ನ. ठीक है, इसका मैं निकालूं. निकाल दी, मैं चार्जिंग डाल के जाऊंगा. पहले ये करते हैं. नहीं नहीं, वही गलत है देखो. हाँ, ये ऑपोजिट है ना इधर. सीरीज कर दे क्या. उस तरफ. हाँ, ऐसा डाल के डालना. फोल्ड, डबल फोल्ड कर, डबल फोल्ड कर. डबल फोल्ड कर दे. अरे रे, इसको कर दे. अच्छा, इसको. ಇದು मेजरमेंट से है. स्क्वायर नेक के कैनवस डालना, देखो बैक साइड, फ्रंट में हेमिंग रखना. आयरन बॉक्स जलता है. 2 दे रही हूँ, एक हुआ तो एक ही सिलन, 2 तो 2 सिलन, आराम से सीना. 2 दे रही हूँ, लेकिन आराम से स्टिच करना, अड़बड़ी नहीं. फिर खराब करे तो फिर खोल के स्टिचिंग करना पड़ता. ठीक है. और एक दीजिए मैम, इधर लगाओ. अरे बाबू, ऐसा लगा. रुको. इस कलर का धागा ही ले लेना. फ्रंट में होगा क्या? फ्रंट में, बैक पे, ओनली बैक पे. ओनली बैक पे. और फ्रंट में हेमिंग बट. और पुट्टी डाल. ये फ्रंट में हेमिंग रहेगा ना. पाइपिंग होगा नहीं. वेज है क्या मैम?
उसमें ये बॉर्डर है नहीं हेमिंग पट्टी रखना इनबिल्ट करने आते तो इनबिल्ट कर दे पट्टी देके आता क्या इनबिल्ट मतलब तो इतना पट्टी देके अंदर का अंदर करके सिलाई मार दो हाँ पट्टी दिखता है लेकिन ऊपर से स्टिचिंग दिखता है देखो वो पता है आपको नहीं पता वो सब जो पता है वही कर ले वो इनबिल्ट करते इतना सा पट्टी देके एमिंग जैसा चाहता वो सीखना है तुम्हारा अले इसको दे 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 अपन दूसरा कट करते दे उसको इसका मेजरमेंट है ना हाँ सेम मेजरमेंट दोनों एक ही होगा मार्जिन कैनवास होगा बैक साइड कैनवस होगा फ्रंट में पट्टी होगा खाली बैक साइड कैनवास होगा दोनों नहीं होगा ना हाँ चलो बाबू अपन कर देंगे ये हो गया ना अभी वो हो गया क्या सारा का उसके हाँ चलो सारा का वो कौन वाला फ्रंट पार्ट बैक पार्ट अटैच हो गए थे ना वो कहाँ रखा उधर है और एक कहाँ गिरे वो ये और एक इसको उक्स पट्टी आई पट्टी रख दे इसको कैनवस रख देते वो पट्टी होगा ना फर्स्ट कैनवस रख देते ना कैनवस 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 जो भी होता तो बढ़िया है इसका ಇದು ನೋಡ್ರಿ ಬೆಳಗ್ಗೆ ಹೇಳಿದ್ನಲ್ಲ ನಾನು ಅಂದ್ರೆ ಫುಲ್ ವಿಡಿಯೋ ತೋರ್ಸಕ್ ಆಗಿಲ್ಲ ಇದು ನೋಡ್ರಿ ಇದು ಬ್ಲೌಸ್ ಲೆಹಂಗಾ ಬತಾ ಚೋಟಿತು ಇದು ಬ್ಲೌಸ್ ಲೆಹಂಗಲ್ಲಿ ಇದು ಬ್ಲೌಸ್ ಇಲ್ಲಿ ನೋಡ್ರಿ ಬೌ ಕೂಡ ಕಟ್ಟಿದ್ದೀನಿ ಆಮೇಲೆ ಲೆಹಂಗಾ ತೋರಿಸ್ತಾನೆ ಇವನು ಇದು ಲೆಹಂಗಾ ಇದ್ರ ಮೇಲೆ ಅಂದ್ರೆ ಒಂದೇ ಇದು ಲೆಹಂಗಾ ಬ್ಲೌಸ್ ಇವಾಗ ಇನ್ನ ಒಂದು ಎರಡು ಲೆಹಂಗಾ ಓ ಲೆಹಂಗಾ ಬಿಲ್ಲಲ್ಲಿ ಇವಾಗ ಆಗಲ್ಲ ನಾಳೆ ಕೊಳ್ಳ ಹೋಗಿ ಬತ್ತ ಮೆಜರ್ಮೆಂಟ್ ತಗೋಬೇಕಾ ಹಂಗೆ ಇದು ಒಂದು ಸ್ಟಿಚ್ ಮಾಡಿದ್ವಿ ಆಮೇಲೆ ಇದಕ್ಕೆ ಬ್ಲೌಸ್ ಇನ್ನ ಸ್ಟಿಚಸ್ ಮಾಡಲ್ಲ ಬಟ್ ಲೆಹಂಗಾಸ್ ಮಾತ್ರ ಸ್ಟಿಚಸ್ ಮಾಡಿ ಬಾಡಿ ಲೆಹಂಗಾಗಳು ಈ ತರ ಇವಾಗ ಬ್ಲೌಸ್ ಎರಡೇ ತಂದಿದ್ದಾರೆ ಇನ್ನ ಬ್ಲೌಸಸ್ ಮಾಡ್ತಾ ಇದ್ದಾರೆ ಇವತ್ತು ಆಗಿರೋ ನಾನು ತೋರಿಸ್ತಾ ಇದ್ದೀನಿ ಟಾಪು ಎರಡು ಟಾಪು ಇದೊಂದು ಟಾಪು ಇದೊಂದು ಬ್ಲೌಸು ಆಮೇಲೆ ಇದೊಂದು ಸ್ಲೀವ್ಲೆಸ್ ಬ್ಲೌಸು ಇನ್ನ ಮೇಲೆ ಸ್ಟಿಚ್ ಮಾಡ್ತವ್ರೆ ಬಟ್ ಇಷ್ಟು ಮಟ್ಟಕ್ಕೆ ಆಗಿರೋ ಇಷ್ಟು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಬ್ಯಾಕ್ ಓಪನ್ ಇದಕ್ಕೆ ಇಲ್ಲಿನೂ ಇದಕ್ಕೂ ಬೌ ಕಟ್ತಾರೆ ರಿಬ್ಬನ್ ಇದೆ ಅದನ್ನೊಂದು ಮಾಡಿದ್ದಾರೆ ಇವಾಗ ಇನ್ನೊಂದು ಲೆಹಂಗಾ ಕಟಿಂಗ್ ಮಾಡ್ತಾ ಇದ್ದೀನಿ ನಾನು ಅದು ಯಾವ್ದನ್ನ ತೋರಿಸ್ತೀನಿ ನೋಡ್ರಿ ಇದು ಒಂದು ಲೆಹಂಗಾ ರೆಡಿ ಮಾಡ್ಬೇಕು ಇವಾಗ स्टिच ಮಾಡ್ತಾನೆ ले छोट इसका लंबाई कितना है देखते इसका लंबाई टोटल 28 है ना 28 28 ಇದೆ 28ದಲ್ಲಿ 13 ಇಂಚು ಬಾಡಿ ತೆಗೆದ್ರೆ ನನಗೆ 15 ಇಂಚು ಲೆಹಂಗಾ ಬರಬೇಕು 15 ಇಂಚಿಗೆ तो दिख रहा ना 15 15 इंच आना देखो इसमें 15 इंच का लहंगा ओ ज्यादा है इंच का होगा ना 26
ಫುಲ್ ಡೇ ಇದೇ ಥರ ವರ್ಕು ಆಗ್ತಾ ಇರುತ್ತೆ ನಮ್ಮ ಶಾಪಲ್ಲಿ, ನಮ್ಮ ಅಂಗಡಿಯಲ್ಲಿ. ಕಸ್ಟಮರು ಬರ್ತಾ ಇರ್ತಾರೆ, ಅವ್ರು ನೋಡಿಕೊಂಡು ಮತ್ತು ಈ ಹುಡುಗರಿಗೆ ಕೆಲಸ ಹೇಳ್ಕೊಂಡು ನಿಧಾನವಾಗಿ ತಿಳಿಸಿ ಹೇಳಿಸಿ ಸ್ಟಿಚಿಂಗ್ ಮಾಡಿಸ್ಕೊತ, ಮೇಲೆ 3 ಜನ ಸ್ಟಿಚಿಂಗ್ ಮಾಡ್ತಾರೆ, ಇಬ್ಬರು ಅವ್ರಿಗೂ ಕಟಿಂಗ್ ಕೊಟ್ಕೊತ ಈ ಥರ ಆಗಿದೆ ಡೇ ನಂದು. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.